ಬೇಸಿಗೆ ಇದೆ, ಸಮಸ್ಯೆ ಆಗ್ತಾ ಇದೆ. ಹನಿ ಹನಿ ನೀರಿಗೂ ಕೂಡ ಸಮಸ್ಯೆ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಿಮ್ಮ ಯೋಗ್ಯತೆಗೆ ಕುಡಿಯೋ ನೀರನ್ನು ಕೂಡ ಕೊಡೋದಕ್ಕೆ ಆಗ್ತಿಲ್ಲ ಅಂತಂದ್ರೆ, ಜನಸಾಮಾನ್ಯರಿಗೆ ಮೂಲ ಸೌಕರ್ಯವನ್ನ ನೀಡೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು. ನಿಮಗೆ ಅಧಿಕಾರದಲ್ಲಿ ಇದ್ದವ್ರಿಗೂ ನಾಚಿಕೆ ಆಗಬೇಕು. ನೀವು ಮತ ಕೊಡಿ ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತ ನಾಟಕ ಮಾಡುವಂಥವ್ರಿಗೂ ನಾಚಿಕೆ ಆಗಬೇಕು. ನೋಡಿ, ಇದು ಒಂದೋ ಎರಡೋ ಹಳ್ಳಿಗಳ ಕಥೆಯಲ್ಲ, ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. ಪರ್ಯಾಯವಾಗಿ ನೀವು ಅಧಿಕಾರದಲ್ಲಿದ್ದಂಥವ್ರು ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ರಣ ಬೇಸಿಗೆಯಲ್ಲಿ ಬೋರ್ವೆಲ್ಗಳು ಬತ್ತು ಹೋಗ್ತಾ ಇದೆ. ಹನಿ ಹನಿ ನೀರಿಗೂ ಕೂಡ ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ. ಗ್ರಾಮಸ್ಥರು ಹಳ್ಳದ ಕಲುಷಿತ ನೀರನ್ನು ಕುಡಿಬೇಕಾಗಿದ್ರೆ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಹಳ್ಳದ ಹೊರತೆ ತೋಡಿ ನೀರನ್ನು ಕುಡಿತಾ ಇದ್ದಾರೆ ಇಲ್ಲಿನ ಒಬ್ಬರು ಗ್ರಾಮಸ್ಥರು. ಯಾದಗಿರಿಯ ವಡಗೇರ ತಾಲೂಕಿನ ಮುನುಮುಟುಗಿ ಅನ್ನುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ವರತೆ ನೀರನ್ನು ಕುಡಿಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಬಂದೊದಗಿದೆ. ಒಂದು ಕಡೆ ಕಲುಷಿತ ನೀರನ್ನೇ ತೋಡಿಕೊಂಡು ಮಹಿಳೆಯರು ಮನೆಗೆ ಹೋಗ್ತಾ ಇದ್ದಾರೆ. ಆ ನೀರನ್ನು ಕುಡಿದ್ರೆ ಅನಾರೋಗ್ಯ ಆದರೆ ಪರಿಸ್ಥಿತಿ ಏನು ಅನ್ನುವಂತಹ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಗ್ರಾಮದಲ್ಲಿ 2 ಶುದ್ಧ ನೀರಿನ ಘಟಕ ಇದ್ರೂ ಕೂಡ ಉಪಯೋಗ ಇಲ್ಲ. ಒಂದ್ಸರಿ ಬರ್ತಾರೆ, ಫೋಟೋಗೆ ಪೋಸ್ ಕೊಟ್ಟು ರಿಬ್ಬನ್ ಕಟ್ ಮಾಡಿ ಕುಡಿಯೋ ನೀರಿನ ಘಟಕನ ಓಪನ್ ಮಾಡಿ ಹೋಗ್ಬಿಡ್ತಾರೆ. ಆದರೆ ಅದು ಬಳಕೆಯಲ್ಲಿ ಇದೆಯಾ, ಉಪಯೋಗ ಆಗ್ತಾ ಇದೀವಾ ಇಲ್ವಾ, ಯಾರು ಅದನ್ನು ತಿರುಗಿ ನೋಡೋದಿಲ್ಲ. 3 ಕಿಲೋಮೀಟರ್ ದೂರದ ಗ್ರಾಮದಿಂದ ನೀರು ತರುವಂತಹ ಪರಿಸ್ಥಿತಿ ವಡಗೇರ ತಾಲೂಕಿನ ಮುನುಮುಟಗಿ ಗ್ರಾಮದ್ದು. ಆದರೆ ಬಡವರಿಗೆ ಕಲುಷಿತ ಹಳ್ಳದ ನೀರಿನ ಗತಿ ಆಗಿರೋದ್ರಿಂದನೂ ಕೂಡ ಯಾರು ಸಂಬಂಧಪಟ್ಟವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಇಂಥ ನೀರು ಕುಡಿದು ನಮ್ಮ ಮಕ್ಕಳು ನಾವು ಆರೋಗ್ಯ ಕಾಡ್ತದ. 4 ದಿನ ಆದ್ರೆ ಮೈ ತೊಗೊಳಕ್ಕೆ ನೀರು ಇರಲ್ಲ. 2 ಕೊಡ ನೀರು ಸಿಗಬೇಕಾದ್ರೆ ಭಾಳ ಕಷ್ಟ. ಅದು ಮನೆ ಅಂತ ನಳ ಅಂತ ಮಾಡಿರಲ್ಲ, ಅದು ನಳಕ್ಕೆ ಮಾತ್ರ ನೀರಿಲ್ಲ. ಅದೇ ಬೇವೂರಲ್ಲಿ ಮಾತ್ರ ನಳ ಮಾಡಿದ್ದು ಮಾರನೇ ದಿನನೇ ನೀರು ಚಾಲು ಮಾಡ್ಯಾರ. ಆದ್ರೆ ನಮ್ಮ ಊರಿಗೆ ಯಾಕೆ ನೀರು ಇಲ್ರಿ? ನಮ್ಗೆ ನೀರು ಕೊಡ್ಬೇಕು. ಈಗ ಬರ್ತದ್ರಿ, ಎಲೆಕ್ಷನ್ ಬರ್ತದ, ಆದ್ರೆ ನಮ್ಗೆ ನೀರು ಚಾಲು ಮಾಡಿಸ್ಬೇಕು. ಮೊದಲು ಈ 1 ವಾರದ ನೀರು ಚಾಲು ಮಾಡಿಸ್ಬೇಕು ನೋಡ್ರಿ. ಇಂಥ ನೀರು ಕುಡಿದು ನಮ್ಮ ಮಕ್ಕಳು ನಾವು ಆರೋಗ್ಯ ಕಾಡ್ತದ. 4 ದಿನ ಆದ್ರೆ ಮೈ ತೊಗೊಳಕ್ಕೆ ನೀರು ಇರಲ್ಲ. 2 ಕೊಡ ನೀರು ಸಿಗಬೇಕಾದ್ರೆ ಭಾಳ ಕಷ್ಟ. ಅದು ಮನೆ ಅಂತ ನಳ ಅಂತ ಮಾಡಿರಲ್ಲ, ಅದು ನಳಕ್ಕೆ ಮಾತ್ರ ನೀರಿಲ್ಲ. ಅದೇ ಬೇವೂರಲ್ಲಿ ಮಾತ್ರ ನಳ ಮಾಡಿದ್ದು ಮಾರನೇ ದಿನನೇ ನೀರು ಚಾಲು ಮಾಡ್ಯಾರ.